ಸಿಂಹ ವಂಶದ ಯಜಮಾನ ನೀವು. ನೊಂದಿರೋ ಜನಕ್ಕೆ ಉತ್ತರ ಮತ್ತು ದ್ವೇಷದಲ್ಲಿರೋರಿಗೆ ಸಮಾಧಾನ ಹೇಳೋ ಶಕ್ತಿ ಇರೋದು ನಿಮ್ಮೊಬ್ಬರಿಗೆ. ಹೊರಗಡೆ ಜನ ಅವ್ರ ಯಜಮಾನನ ಕಾಯ್ತಾ ಇದ್ದಾರೆ. ನಡೀರಿ. ಇವರನ್ನ ಸೀಳಿ ಕಾಲದ ಪುಡಿ ಸುರಿರೋ ಆಗ ಬಾಯ್ ಬಿಡ್ತಾರೆ. ಎಲ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬಿಚ್ಚಿರೋದನ್ನ ಅಲ್ಲೇನು ನಡೀತು ಅಂತ ಹೇಳ್ತೇ ತಾನೆ? ಖಂಡಿತ ಹೇಳ್ತೀನಿ ಯಜಮಾನ್ರೆ. ಪೊಲೀಸ್ ಅವ್ರಿಗೆ ಸಾಕ್ಷಿ ಬೇಕಂತೆ, ನೀನು ನಮ್ಮ ಪರವಾಗಿ ಸಾಕ್ಷಿ ಹೇಳ್ತೀಯಾ? ಖಂಡಿತ ಹೇಳ್ತೀನಿ ಯಜಮಾನ್ರೆ. ನೋಡ್ರಪ್ಪ, ಎಲ್ಲ ನೋಡಿ, ಸಿಂಹ ವಂಶದ ಯಜಮಾನರು ಬಂದಿದ್ದಾರೆ. ಆ ರುದ್ರ ವಂಶದವರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಆರತಿ ಬೆಳಗಕ್ಕೆ ಹೊರಟಿದ್ದಾರೆ. ನಡಿಯೋಣ, ಹೋಗೋಣ. ಅದಕ್ಕೆ ಆರತಿ ತಟ್ಟೆ ನಡಿನ, ಬನ್ನಿ. ನನಗೆ ಗೊತ್ತು ಅವನು ಮಾಡಿರೋದು ತಪ್ಪು ಅಂತ. ಈಗ ನೀನು ಮಾಡಕ್ಕೆ ಹೊರಟಿರೋದು ತಪ್ಪೇ. ಎರಡು ತಪ್ಪುಗಳು ಸೇರಿ ಒಂದು ಸರಿ ಆಗಲ್ಲ ಆದಿತ್ಯ. ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಪೈರಿಗೆ ಬೆಂಕಿ ಹಚ್ಚಿದ್ದಾರೆ. ಭೂಮಿ ತಾಯಿನ ನಂಬಿರೋ ರೈತ ಮಾಡೋ ಕೆಲಸ ಅಲ್ಲ ಇದು. ಅವ್ರನ್ನ ಕ್ಷಮಿಸಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಹಾಗೇ ಆಗತ್ತೆ. ಆದರೆ ಅದು ನಾವು ಕೊಡಲ್ಲ, ಕಾನೂನು ಕೊಡತ್ತೆ. ನಿಮ್ಗಳಿಗೆ ನಷ್ಟ ಆಗಿರೋದು ನಿಜ. ನಿಮಗೆ ನಷ್ಟ ಆಗಿರೋ ಒಂದೊಂದು ಪೈಸೆನೂ ನಾನು ತುಂಬಿಸ್ಕೊಡ್ತೀನಿ. ನೀವು ಇವ್ರಿಗೆಲ್ಲ ನಷ್ಟ ತುಂಬಿಕೊಡ್ತೀನಿ ಅಂತ ಇದ್ದೀರಾ, ಅದು ನಿಮ್ಮ ದೊಡ್ಡ ಗುಣ. ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಇವನ್ನ ನಾವು ಸುಮ್ಮನೆ ಬಿಡಬೇಕಾ? ಬೇಡಪ್ಪ, ಬಿಡೋದು ಬೇಡ. ನೀನೇ ಹೇಳಪ್ಪ ಏನು ಮಾಡಬೇಕು ಅಂತ. ಅವನು ತಪ್ಪು ಮಾಡಿದಾನೆ ನಿಜ, ನಾವು ಅವನ್ನ ಸಾಯಿಸ್ತೀವಿ. ಅವನ ಹೆಂಡತಿ ಮಕ್ಕಳು ಊಟಕ್ಕಿಲ್ಲದೆ ಸಾಯ್ತಾರೆ. ನಾನು ನಿಮ್ಮ ಯಜಮಾನ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಹಾಗೆ ನಿಮ್ಮ ಕೈಯಲ್ಲಿ ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನನ್ನ ಮೇಲಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿಮ್ಮನ್ನು ತಪ್ಪು ಮಾಡಕ್ಕೆ ಬಿಡಲ್ಲ. ಸರಿ ಯಜಮಾನ್ರೆ, ಅದೇನು ಮಾಡ್ತಿರೋ ಮಾಡಿ, ಎಲ್ಲ ನಮ್ಮ ಒಳ್ಳೇದಕ್ಕೆ ತಾನೇ. ಯಜಮಾನ್ರಿಗೆ 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 ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.